ನೋಡಿ, ಒಬ್ಬೊಬ್ರಿಗೊಂದೊಂದು ಚಿಂತೆ, ಒಬ್ಬೊಬ್ರಿಗೊಂದೊಂದು ಚಿಂತೆ. ನಮ್ಮೂರಲ್ಲಿ ಒಬ್ಬ ಕಬ್ಬು ಬೆಳೆದಿದ್ದ, ಚಂದವಾಗಿ ಕಬ್ಬು ಬೆಳೆದು ಬಿಟ್ಟಿದ್ದ. ಚೆನ್ನಾಗಿ ಕಬ್ಬು ಬೆಳೆದವನೆಲ್ಲ 3 ಹೊತ್ತು ಕಬ್ಬುಂದೇ ಚಿಂತೆ ಅವನಿಗೆ. ಬೆಳಿಗ್ಗೆ ಎದ್ರೆ ಗದ್ದೆ ಹತ್ರ ಹೋಗಿ ಕೂತ್ಕೊಬಿಡೋದು, ಕಬ್ಬನ್ ಗದ್ದೆ ಹತ್ರ. ಸಂಜೆ ಗಂಟು ಅಲ್ಲೇ ಕೂತಿರೋದ. ನಂತರ ನಮ್ಮೂರೊಳಗೆ ಯಾವನು ಬೆಳೆದಿಲ್ಲ ಕಬ್ಬ, ನಂತರ ಯಾವನು ಬೆಳೆದಿಲ್ಲ ಅಂತ. ಯಾರೋ ಬಂದ್ರು, ಅಣ್ಣ ಕೊಪ್ಪಕ್ಕೆ ಹೋದದ ಈ ರಸ್ತೆ ಅಂತ ಕೇಳಿದ್ರು. ಅಯ್ಯೋ, ಕಬ್ಬನ್ ಸುದ್ದಿ ಯಾಕೋ ಕೇಳಿ, ಕಟ್ಟೆ ನೀರು ತೀರೋಗ್ಬಿಟ್ಟು, ಬೋರಲ್ಲಿ ನೀರು ಇಲ್ಲದೆ ಪಕ್ಕದ ಬೋರಿಂದ ನೀರು ಹೊಡಿಸಿ, ಅಪ್ಪ 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 ಈ ಕಬ್ಬ ಉಳಿಸ್ಕೋಷ್ಟ್ರಲ್ಲಿ ಒಂದು ತಾಯಿ ಹೊಟ್ಟೆಲ್ ಹುಟ್ಟು ಬಂದಂಗೆ ಆಯ್ತು ನನಗೆ ಅಂತ. ಇವ್ರಿಗೆಲ್ಲ ಕಬ್ಬನ್ ಚಿಂತೆ ಎಂಟ್ಕಂದದೆ ಅಂತ ಅವನು ಹೋದ. ಮನೆಗೆ ಬಂದು ಹೇಳ್ತಾನೆ, ನೋಡಮ್ಮೆ ನಾನು ಕಬ್ಬ ಬೆಳೆದಿರೋದಕ್ಕೆ ಆದ್ ಬೀದಿಲಿ ಹೋಗು ಜನವೆಲ್ಲ ಹೆಂಗಣ ಬೆಳೆದೆ ಕಬ್ಬ, ಹೆಂಗಣ ಬೆಳೆದೆ ಅಂತ ಕೇಳ್ತಾರೆ ಕಣು. ಹೆಂಗ್ ಕೇಳ್ತಾರೆ ಅಂದ್ರೆ, ಅಯ್ಯೋ 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 ಅಯ್ಯೋ, ನಾ ಕಬ್ಬ ಬೆಳೆದಿರೋದ್ ಕಲ್ವೇ ಕೇಳ್ತಾ ಇರೋದು ಅವರು ಅಂತ. ಅದಕ್ಕೆ ಅವ್ನು ಹೇಳ್ತೀವಿ ಅಂತಾಳೆ, ಅಲ್ಲ ಕಾಸುನ್ ಸರನಾರ ಮಾಡಿಸ್ಕೊಡು, ಇಲ್ಲ ಅವಲಕ್ಕಿ ಸರನಾರ ಮಾಡಿಸ್ಕೊಡು, ಒಟ್ಟ ಕಬ್ಬನ್ ದುಡ್ಡಲ್ಲಿ ನಂಗೆ ಒಂದು ಲಾಂಗ್ ಸರ ಮಾಡಿಸ್ಕೊಡು ಅಂತ. ನೋಡು, ಅವಳು ಕಬ್ಬನ್ ಚಿಂತೆ ಆದ್ರೆ ಇವಮ್ಮನಿಗೆ ಚಿನ್ನದ ಸರದ ಚಿಂತೆ. ಅವಳು ಬಂದು ಮಗಳ ಜೊತೆ ಅಂತಾಳೆ, ಮಗ ನಿಮ್ಮ ಅಪ್ಪ ಬಂದು ಕಾಸಿನ ಸರ ಮಾಡಿಸ್ಕೊಡೋನು, ಅವಲಕ್ಕಿ ಸರ ಮಾಡಿಸ್ಕೊಡೋನು ಅಂತ ಕೇಳ್ತಾನಲ್ಲ ಕಬ್ಬನ್ ದುಡ್ಡಲ್ಲಿ, ಹಿಂಗೆ ಕೇಳ್ಬೋದಾ ಅಂದು. ಅವ್ವ, ಪ್ಯಾಟೆಯವನ್ಗಾರ ಮಾಡು, ಹಳ್ಳಿಯವನ್ಗಾರ ಮಾಡು, ಒಟ್ಟಿನಲ್ಲಿ ಮದುವೆ ಮಾಡು ಅಂದು. ಅವಳು ಮದುವೆ ಚಿಂತೆ. ಅಯ್ಯೋ, ಇದಕ್ಕೆಲ್ಲ ಮದುವೆ ಚಿಂತೆ ಎಂಟ್ಕಂತದೆ ಅಂತ ಅವಳು ಒಂದು. ಅವಳು ಬಂದ್ಬಿಟ್ಟು ಅಜ್ಜಿ ಹತ್ರ ಕೇಳ್ತಾಳೆ, ಮೊಮ್ಮಗಳು, ಅಜ್ಜಿ ಅಜ್ಜಿ ನೋಡಿ ನಿನ್ ಸೊಸೆ ಬಂದು ಪ್ಯಾಟೆಯವನು ಮದುವೆ ಮಾಡೋಣ, ಹಳ್ಳಿಯವನು ಮದುವೆ ಮಾಡೋಣ ಅಂತ ಕೇಳ್ತಾಳಲ್ಲ, ಹಿಂಗೆ ಕೇಳ್ಬೋದಾ ಅಂದು. ಅದಕ್ಕೆ ಅವಮ್ಮ ಅಂತಾಳೆ, ಮಗ ತಂಗ್ಳುನಾರ ಕೊಡು, ಬಿಸಿನಾರ ಕೊಡು, ಒತ್ತೋದಕ್ಕೆ ಇಟ್ಕೊಡವ ಸಾಕು ನನಗೆ ಅಂದು. ಅವ್ರಿಗೆ ಹಿಟ್ಟಿನ ಚಿಂತೆ. ನೋಡಿ, ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಚಿಂತೆ. ಆ ಚಿಂತೆಯಲ್ಲಿ ಇವತ್ತು ನಾವು ಭಗವಂತನ ಚಿಂತನೆ ದೂರ ಮಾಡ್ಕೊಂಡಿದ್ದೀವಿ. ಭಗವಂತನ ಚಿಂತನೆ, ಭಗವಂತನ ಧ್ಯಾನ, ಭಗವಂತನ ಪಾರಾಯಣ